31 ವರ್ಷ ಹರೆಯ ಕಳೆದ ಮೇಲೆ ಹೆಣ್ಣು ಮಕ್ಕಳಲ್ಲಿ ತುಂಬ ಮಾನಸಿಕ ಬದಲಾವಣೆಗಳಾಗ್ತಾ ಇದೆ ಮದುವೆ ಆಗೋಕ್ಕೆ. ನಾವೀಗ ಚರ್ಚೆ ಮಾಡ್ತಾ ಇದ್ವಿ ನಮ್ಮ ಯೋಗ ಶಾಲೆಯಲ್ಲಿ. ನಮಸ್ಕಾರ ಸ್ನೇಹಿತರೆ. 31 ವರ್ಷ ಹರೆಯ ಕಳೆದ ಮೇಲೆ ಹೆಣ್ಣು ಮಕ್ಕಳಲ್ಲಿ ತುಂಬ ಮಾನಸಿಕ ಬದಲಾವಣೆಗಳಾಗ್ತಾ ಇದೆ ಮದುವೆ ಆಗೋಕ್ಕೆ. ನಾವೀಗ ಚರ್ಚೆ ಮಾಡ್ತಾ ಇದ್ವಿ ನಮ್ಮ ಯೋಗ ಶಾಲೆಯಲ್ಲಿ. ಸುರದ್ರೂಪಿ ಒಳ್ಳೆ ಕೆಲಸ ಇರತಕ್ಕಂಥ ಯುವತಿ 31 ಇಯರ್ಸ್ ಆಗಿದೆ, ಯಾಕಮ್ಮ ಇನ್ನೂ ಮದುವೆ ಆಗಿಲ್ಲ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಸರ್ ನಮ್ಮ ಲೆವೆಲ್ಗೆ ಸಿಗ್ತಾ ಇಲ್ಲ. ತುಂಬ ಜನ ಬರ್ತಾರೆ, ತುಂಬ ಎಕ್ಸ್ಟ್ರೀಮ್ ಇರ್ತಾರೆ, ಮನೇಲಿ ಬಾರೆಲ್ಲ ಇರುತ್ತೆ, ಆ ಥರದವ್ರು ಬರ್ತಾರೆ. ತುಂಬ ಟ್ರೆಡಿಷನಲ್ ಆಗಿರ್ತಾರೆ, ಪ್ರತಿನಿತ್ಯ ಪೂಜೆ ಮಾಡಬೇಕು, ನಮ್ಮ ಅಮ್ಮ ಹೇಳ್ದಂಗೆ ಕೇಳಬೇಕು, ಅದು ಇದು ವ್ರತಗಳು ಮಾಡಬೇಕು ಅಂತಾರೆ. ನಾವು ಚೆನ್ನಾಗಿ ಓದ್ಕೊಂಡಿದ್ದೀವಿ, ಒಳ್ಳೆ ಕೆಲಸದಲ್ಲಿದ್ದೀವಿ. ಈ ಎಕ್ಸ್ಟ್ರೀಮ್ಗೆ ಹೋಗಿ ಅಲ್ಲಿರೋ ನಾನು ಬೇಕಾದ್ರೆ ಒಪ್ಕೋಬೋದು, ಹೋಗ್ಬೋದು, ಅಲ್ಲಿ ಇರ್ಬೋದು, ಓಡಾಡ್ಬೋದು. ಆದರೆ ನಮ್ಮ ತಂದೆ ತಾಯಿ ಬರಲ್ಲ. ಅವ್ರ ಕಲ್ಚರ್ ಥಿಂಕಿಂಗ್ ಟೋಟಲಿ ಡಿಫ್ರೆಂಟ್. ಇನ್ನು ಟ್ರೆಡಿಷನಲ್ ಲೆವೆಲಲ್ಲಿ ಇರ್ತಾರೆ, ನಾನು ಅಲ್ಲಿ ಹೋಗಿ ಅವ್ರ ಮಾತು ಕೇಳಿಕೊಂಡು ಆ ಥರ ಮಾಡೋಕ್ಕೆ ನನಗಿಷ್ಟ ಇಲ್ಲ. ಸೊ ಈ ದ್ವಂದ್ವಗಳಲ್ಲಿ ತುಂಬ ಜನ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಮದುವೆ ಸೆಟ್ ಆಗ್ತಾ ಇಲ್ಲ ಅಂದರು. ಜೊತೆಗೆ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಆ ಹುಡುಗಿ ಯಾವತ್ತೇ ಆಗಲಿ ಈಗಲೂ ನಾನು ರೆಕಮೆಂಡ್ ಮಾಡ್ತಾ ಇರ್ತೀನಿ, ಮದುವೆಯನ್ನು 25 ವರ್ಷಕ್ಕೆ ಮಾಡ್ಕೋಬೇಕು, ಅದರ ಒಳಗೆ ಮಾಡ್ಕೋಬೇಕು. ಈಗ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ 25 ಆದಮೇಲೆ ನಾವು ಕೆಲಸದ ಕಡೆ ಜಾಸ್ತಿ ಗಮನ ಹರಿಸ್ತೀವಿ. ಪ್ರಮೋಷನ್ಸು, ಮೇಲ್ ಬರಬೇಕು, ಹಾಗೆ ಹೀಗೆ ಅಂತ ಗಮನ ಹರಿಸಿ ಕೆಲಸ ಮಾಡ್ತಾ 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 ನಮ್ಮ ಮನಸ್ಸು ಒಂದು ಲೀಡರ್ಶಿಪ್ ಕ್ವಾಲಿಟಿಗೆ ಹೋಗ್ಬಿಡುತ್ತೆ. ಎ ಮ್ಯಾನೇಜರ್ ಆರ್ ಸಮಥಿಂಗ್ ಲೈಕ್ ದಟ್. ಆ ಥರ ಮನಸ್ಸು ಹೋದಾಗ ಬೇರೆ ಮನೆಗೆ ಹೋಗಿ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರೋದು ತುಂಬ ಕಷ್ಟ ಆಗ್ತಾ ಇದೆ. ನನ್ನ ಏಜಲ್ಲಿ ಮದುವೆ ಆಗಿರ್ತಕ್ಕಂಥ ಯುವತಿಯರಲ್ಲಿ ದಾಂಪತ್ಯದಲ್ಲೂ ತುಂಬ ಬಿರುಕುಗಳಿದೆ, ವಾದ ವಿವಾದಗಳಿದೆ. ಇವೆಲ್ಲವನ್ನು ನಾನು ನೋಡ್ತಾ ಇದ್ದೀನಿ. ಸೊ 25ನೇ ವಯಸ್ಸಿನಲ್ಲಿ ಮದುವೆ ಆದರೆ ಒಂದು ರೀತಿಯಾದ ಉತ್ಸಾಹ ಇರುತ್ತೆ, ಏನೋ ಕನಸುಗಳಿರುತ್ತೆ, ಹೊಂದಾಣಿಕೆಯ ಮನೋಭಾವ ಇರುತ್ತೆ, ಜೊತೆಯಲ್ಲಿ ಅವರು ಹೊಂದ್ಕೊಂಡು ಹೋದರೆ ಜೀವನ ತುಂಬ ಸೊಗಸಾಗಿರುತ್ತೆ. ಅದರಲ್ಲೂ ಕೆಲವಾರು ಡೈವರ್ಸ್ಗಳಿದೆ. ಅದು ಅಹಂ ಜಾಸ್ತಿ ಆದಾಗ, ಬುದ್ಧಿ ಕಡಿಮೆ ಆದಾಗ ಆ ರೀತಿಯಾದ ಸಮಸ್ಯೆಗಳು ಬರ್ತವೆ. ಈಗ ಮದುವೆ ಆಗದೆ 31 ವರ್ಷ ಆದಮೇಲೆ ಈಗ ಅವ್ರ ಮನಸ್ಸಲ್ಲಿ ಹೆಂಗೆ ಬರುತ್ತೆ ಅಂದರೆ, ಕೆಲವಾರು ಚರ್ಚೆಗಳನ್ನು ಮಾಡಿದಾಗ ಅಯ್ಯೋ ಏನು ಬೇಕಾಗಿಲ್ಲ ಮದುವೆ, ಯಾಕೆಂದರೆ ಮನಸ್ಥಿತಿಗೆ ಯಾರೋ ಸೆಟ್ ಆಗೋ ಸಿಗೋದಿಲ್ಲ, ತುಂಬ ಕಷ್ಟ ಇದೆ, ಒಳ್ಳೊಳ್ಳೆ ಕೆಲಸದಲ್ಲವರು ಸಿಗೋದು ತುಂಬ ಕಷ್ಟ ಇದೆ, ಕೆಲವರು ಕಲ್ಚರಲ್ ಡಿಫ್ರೆನ್ಸ್ಗಳಿದೆ, ಈ ಡಿಫ್ರೆನ್ಸಲ್ಲಿ ಏನು ಮದುವೆ ಆಗೋದು, ಹೆಂಗೆ ಹೊಂದ್ಕೊಂಡು ಹೋಗೋದು, ಕೆಲಸನೂ ಬಿಡೋಕ್ಕಾಗಲ್ಲ, ಪೂರ್ತಿ ಗೃಹಿಣಿಯಾಗಿರೋಕ್ಕಾಗೋದಿಲ್ಲ ಅನ್ನತಕ್ಕಂಥ ಚಿಂತನೆ ಬಂದು ಆ ಗೊಂದಲದಲ್ಲಿ ಮದುವೆಗಳನ್ನೇ ಬೇಡ ಅನ್ನತಕ್ಕಂಥ ಮನಸ್ಥಿತಿ ಬಂದಿದೆಯಂತೆ. ಯಾಕೆಂದರೆ ಅವ್ರ ಫ್ರೆಂಡ್ಸ್ಗಳ ಜೊತೆ ಮಾತಾಡಿ ಚರ್ಚೆ ಮಾಡಿದಾಗ ನನ್ನ ಜೊತೆ ಹೇಳ್ತಾ ಬಂದರು. ಸೊ ಅದಕ್ಕೆ ಕೆಲವಾರು ಸರಳವಾದ ವಿಶ್ಲೇಷಣೆಗಳನ್ನು ನಾವು ಜೀವನದಲ್ಲಿ ಮಾಡಬೇಕು. ಏನು ಸರಳತೆ ಅಂದರೆ, ಒಂದು ಕೆಲಸದಲ್ಲಿ ಒಳ್ಳೆ ಕೆಲಸದಲ್ಲಿದ್ದಾರೆ, ಏಜ್ 25 ಆಗಿದೆ ಅಥವಾ 23, 24 ಆಗಿದೆ. ಸೊ ಮಕ್ಕಳು ಮದುವೆ ಮಾಡಬೇಕು, ಸೆಟ್ಲ್ ಆಗಬೇಕು ಅಂದರೆ ಸಿಂಪಲ್ ನಿರ್ಧಾರ ತಗೊಳ್ಳಿ. ಆಗಲಿ ತುಂಬ ಆಸೆಗಳಿಟ್ಕೊಂಡು ನಾನು ಸೆಟ್ಲ್ ಆದಮೇಲೆ ನನಗೆ ಇಷ್ಟು ಲಕ್ಷ ಮನೆಗೆ ಬಂದಮೇಲೆ, ಮನೆ ಕಟ್ಟಿದ ಮೇಲೆ ಹಾಗೆ ಹೀಗೆ ಅಂತ ಮುಂದಕ್ಕೆ ಆಗ್ತಾ ಹೋಗಬಾರ್ದು. ಯಾಕೆಂದರೆ ವಯಸ್ಸನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಆದರೆ ನೀವು ಹಣ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಅಧಿಕಾರ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಆದರೆ ಹೊಂದಾಣಿಕೆಯ ಸಂಪಾದನೆಯನ್ನು ಮಾಡಲು ಸಾಧ್ಯವಿಲ್ಲ. ಅದು ಬರುವುದು ಕೇವಲ ಭಾವನಾತ್ಮಕವಾದ ಸಂಬಂಧಗಳಿಂದ, ಸಂಬಂಧಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ, ಸಂಬಂಧಗಳಲ್ಲಿ ಪ್ರೀತಿ ಗೌರವವನ್ನು ಪಡೆದಾಗ ಮಾತ್ರ ಹೊಂದಾಣಿಕೆ ಬರುತ್ತೆ. ಇದು ಬರಬೇಕಾದ್ರೆ ಮನಸ್ಸು ಸ್ವಲ್ಪ ಒಂದು ಯಂಗ್ ಏಜ್ ಅಂತ ಕರಿತೀವಲ್ವಾ, ಆ ವಾಸನೆ ಇರಬೇಕು, ಆ ಗುಣ ಇರಬೇಕು, ಅಟ್ರಾಕ್ಷನ್ ಇರಬೇಕು. ಆ ವಯಸ್ಸಾಗ್ತಾ ಬರ್ತಾ ಇದ್ದಾಗ
ಕೆಲವರಿಗೆ ತುಂಬ ಹೈ ಲೆವೆಲ್ ಮೆಚುರಿಟಿ ಬರುತ್ತೆ, ಸಾಧುಗಳ ಥರ ಆಗ್ತಾರೆ. ಕೆಲವರು ಸ್ಪಿರಿಚುವಲ್ ಡಿಪ್ರೆಷನ್ ಅಂತ ಕರಿತೀವಿ, ಮೌನಕ್ಕೆ ಹೋಗ್ಬಿಡ್ತಾರೆ. ಇನ್ನು ಕೆಲವರು ಎಕ್ಸ್ಟ್ರೀಮ್ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಇನ್ನು ಕೆಲವರು ಎಲ್ಲೂ ಆ ಕಡೆನಿಲ್ಲ ಈ ಕಡೆನಿಲ್ಲ, ಈ ಹಂತಕ್ಕೆ ಮನಸ್ಸು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ಪೆಷಲ್ ವಿಡಿಯೋ ನಿಮ್ಗೆ ಮಾಡ್ತಾ ಇದ್ದೀನಿ. ನೀವು ದಯವಿಟ್ಟು ಈ ವಿಡಿಯೋನವರು ಅರ್ಥ ಮಾಡ್ಕೊಳ್ಳಿ. ನೀವು ಒಂದು ಮಿನಿಮಮ್ ರಿಕ್ವೈರ್ಮೆಂಟ್ ಇದ್ದಾಗ, ಒಂದು ಸಂಬಳ ಬರ್ತಾ ಇರುತ್ತೆ, ಒಂದು ಮನೆ ಇರುತ್ತೆ, ಇಷ್ಟಿದ್ದಾಗ ನೀವು ಲೈಫ್ನ 25 ವರ್ಷಕ್ಕೆ ಹೆಣ್ಮಕ್ಳು, ಗಂಡು ಮಕ್ಕಳು 28 ವರ್ಷಕ್ಕೆ ಮದುವೆ ಮಾಡಿಕೊಂಡ್ರೆ ಆ ಸೊಗಸನ್ನು ನಾವು, ಪ್ರೇಮದ ಸೊಗಸನ್ನು, ಪ್ರೀತಿಯ ಸೊಗಸನ್ನು, ಬಾಂಧವ್ಯಗಳ ಸೊಗಸನ್ನು, ಭಾವನೆಗಳ ಸೊಗಸನ್ನು ನಾವು ಅನುಭವಿಸಬಹುದು. ಇದು ತುಂಬ ಮುಖ್ಯ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಈಗಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂದರೆ ಸಡನ್ ಜಂಪಿಂಗ್ ಇರುತ್ತೆ. ಕೆಲವರು ತುಂಬ ವೇಗವಾಗಿ ಮೇಲೆ ಬೆಳೆದು ಬಿಡ್ತಾರೆ, ಕೆಲವರು ಅಲ್ಲೇ ಸ್ಟ್ಯಾಗ್ನೆಂಟ್ ಆಗಿರ್ತಾರೆ, ಇನ್ನು ಕೆಲವರು ತುಂಬ ಒತ್ತಡದಲ್ಲಿರ್ತಾರೆ. ವಿದೇಶಗಳಿಗೆ ಭಾರತದಲ್ಲಿ ಇದ್ಕೊಂಡು ಕೆಲಸ ಮಾಡ್ತಿರ್ತಾರೆ, ಆಗ ಅವರು ರಾತ್ರಿ ಸರಿಯಾಗಿ ನಿದ್ರೆ ಮಾಡೋದಿಲ್ಲ, ಸ್ಟ್ರೆಸ್ಸಲ್ಲಿ ಇರ್ತಾರೆ, ಕಂಪ್ಯೂಟರ್ ಮುಂದ್ಗಡೆ ಇರ್ತಾರೆ, ಮತ್ತು ತುಂಬ ಹೋರಾಟ ಇರುತ್ತೆ, ಒತ್ತಡ ಜಾಸ್ತಿ ಇರುತ್ತೆ, ಸಿಟಿ ಲೈಫ್ ತುಂಬ ಕಷ್ಟ ಇರುತ್ತೆ. ಎಲ್ಲವೂ ಇದ್ದಾಗ ಅವರಿಗೆ ಒಳ್ಳೆಯ ಸಂಗಾತಿ ಸಿಕ್ಕರೂ ಕೂಡ ಮೇಂಟೈನ್ ಮಾಡೋಕ್ಕೆ, ಅಂದರೆ ಕಾಪಾಡ್ಕೊಳ್ಳೋಕ್ಕೆ ಅವರಲ್ಲಿ ಆಗೋದಿಲ್ಲ. ಈ ಥರದ ಪರಿಸ್ಥಿತಿಗಳೂ ಇದೆ. ಇವೆಲ್ಲವನ್ನು ಯೋಚಿಸಿದಾಗ ನಾವು ಲೈಫ್ನಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗಬೇಕು. ಸೊ ಅದನ್ನು ಆ ಹುಡುಗಿಗೆ ಒಂದು ಅಡ್ವೈಸ್ ಕೊಟ್ಟೆ, ನೋಡಮ್ಮ, ಜೀವನದಲ್ಲಿ ನೀವು ಚೆನ್ನಾಗಿರ್ಬೇಕು ಅಂದರೆ ಕೇವಲ ಕೆಲವಾರು ಕ್ಯಾರೆಕ್ಟರ್ಗಳನ್ನ ಮಾತ್ರ ನೀವು ಗುರುತಿಸ್ಬೇಕು, ಎಲ್ಲವೂ ಅಲ್ಲ. ನಂಬರ್ 1, ಹುಡುಗನನ್ನು ನೋಡ್ಬೇಕಾದ್ರೆ, ಅವ್ರ ಫ್ಯಾಮಿಲಿ ನೋಡ್ಬೇಕಾದ್ರೆ ಮೊದಲು ಹುಡುಗನ ಆರೋಗ್ಯ ಚೆನ್ನಾಗಿರಬೇಕು. ಅವನ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಅವನ ಅಭ್ಯಾಸಗಳು ಚೆನ್ನಾಗಿರಬೇಕು. ಅವನು ನಿರಂತರವಾಗಿ ವ್ಯಾಯಾಮ ಮಾಡ್ತಾ ಇರಬೇಕು, ವಾಕಿಂಗ್ ಮಾಡ್ತಾ ಇರಬೇಕು, ಅದು ಜಿಮ್ ಮಾಡಲಿ, ಯೋಗ ಮಾಡಲಿ, ಯಾವುದಾದರೂ ದೈಹಿಕ ಚಟುವಟಿಕೆ ಅವನಲ್ಲಿ ಇದ್ದರೆ ಅವನಲ್ಲಿ ಸಹಜವಾಗಿ ಶಿಸ್ತು ಬರುತ್ತೆ. ಇದನ್ನು ಮೊದಲು ಗಮನಿಸು. ಮೊದಲನೇ ಪಾಯಿಂಟ್ ಏನು? ಆರೋಗ್ಯ. ಎರಡನೇ ಪಾಯಿಂಟು, ಸ್ವಲ್ಪ ಅವನಿಗೆ ಹಣಕಾಸಿನ ವ್ಯವಸ್ಥೆ, ಆರ್ಥಿಕವಾಗಿ ಸದೃಢನಾಗಿರಬೇಕು. ಹೇಗೆ? ಕೆಲಸ ಬಿಟ್ಟರೂ ಕೂಡ ನಾನು ಬದುಕ್ತೀನಿ, ನಾನು ಜೀವನ ಸಾಗಿಸ್ತೇನೆ ಅಂತಕ್ಕಂಥ ಸ್ಥಿತಿ ಅವರಲ್ಲಿ ಇರಬೇಕು. ಯಾಕೆಂದರೆ ಸ್ಥಿತಿವಂತರಿಗೆ ಹೇಳ್ತಾ ಇರೋದು, ಶ್ರೀಮಂತರಿಗೆ ಈ ಪಾಯಿಂಟ್ನ ಹೇಳ್ತಾ ಇರೋದು, ಅಷ್ಟಿದ್ರೆ ಸಾಕು, ಕೆಲಸ ಬಿಟ್ಟರೂ ಕೂಡ ನಮ್ಮ ಜೀವನ ಸಾಗುತ್ತೆ ಅನ್ನತಕ್ಕಂಥ ಪರಿಸ್ಥಿತಿ ಇದ್ದರೆ ಸಾಕು. ಎರಡನೇದು. ಮೂರನೇದು ತುಂಬ ಮುಖ್ಯ, ನೀವು ಲೆವೆಲ್ ನೋಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಲೆವೆಲ್ ಹುಡ್ಕೋತಾ ಹೋಗ್ತಾರೆ, ಸಿಗೋದು ತುಂಬ ಕಷ್ಟ. ಲೆವೆಲ್ ನೋಡೋಕೆ ಹೋಗ್ಬೇಡಿ. ಏಜು, ಅವ್ನು ಮಾಡ್ತಕ್ಕಂಥ ಕೆಲಸ, ಮತ್ತು ಅವನ ಆರೋಗ್ಯ, ಆರ್ಥಿಕ ಪರಿಸ್ಥಿತಿ, ಇಷ್ಟೇ, ಬೇರೆ ಏನು ಬೇಡ. ದೆನ್ ನೆಕ್ಸ್ಟ್, ನೋ ಕಂಡೀಷನ್ಸ್ ಅಬೌಟ್ ಸ್ಪಿರಿಚುಯಾಲಿಟಿ, ಟ್ರೆಡಿಷನಲ್ ಸಿಸ್ಟಮು, ನಮ್ಮ ಜಾತಿನಲ್ಲಿ ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಅವೆಲ್ಲ ಬಿಟ್ಬಿಡಿ. ಅವೆಲ್ಲ ಸ್ವಲ್ಪ ದಿನ, ಇನ್ನು ಸ್ವಲ್ಪ ದಿನ ಆದಮೇಲೆ ಯಾವುದು ಉಳ್ಕೊಳ್ಳೋದಿಲ್ಲ. ಸೊ ಅದ್ರಲ್ಲಿ ಯಾವುದರ ಅರ್ಥ ಇಲ್ಲ. ಆಚಾರದಲ್ಲಿ ವಿಚಾರವಿಲ್ಲದೆ ಮಾಡ್ತಕ್ಕಂಥ ಆಚಾರಗಳೇ ಜಾಸ್ತಿ ಇರುವಾಗ, ಈಗಿನ ಕಾಲಘಟ್ಟದಲ್ಲಿ ವೈಜ್ಞಾನಿಕ ಯುಗದಲ್ಲಿ ಅದೆಲ್ಲವೂ ಬದಲಾಗೋ ಸ್ಥಿತಿಲಿ ಇರೋದ್ರಿಂದ ನೀವು ಅದ್ರ ಬಗ್ಗೆನೇ ಸ್ಟ್ರಿಕ್ಟಾಗಿ ಇರೋಕ್ಕೆ ಹೋಗ್ಬೇಡಿ. ಸರಳವಾಗಿ, ಸಹಜವಾಗಿ ಎಲ್ಲವನ್ನು ಒಪ್ಕೊಂಡು ಸಹಬಾಳ್ವೆಯಿಂದ ನಾನು ಬದುಕ್ತಿರತಕ್ಕಂಥ ಚಿಂತನೆ ಇರಬೇಕು. ಒಂದಂತೂ ಜೀವನದಲ್ಲಿ ನೆನ್ಪಿಟ್ಕೊಳ್ಳಿ, ನಾವು ಅಂದ್ಕೊಂಡಂಗೆ ಯಾವುದು ಆಗೋದಿಲ್ಲ. ನಾವು ಅಂದ್ಕೊಂಡಂಗೆ ಈ ದೇಹ ಇಲ್ಲ, ನಾವು ಅಂದ್ಕೊಂಡಂಗೆ ಈ ದೇಶ ಇಲ್ಲ, ನಾವು ಅಂದ್ಕೊಂಡಂಗೆ ದೇವರಿಲ್ಲ, ನಾವು ಅಂದ್ಕೊಂಡಂಗೆ ಯಾವುದೂ ಇಲ್ಲ. ಹೊಂದ್ಕೊಂಡು ಹೋಗೋದೇ ಬದುಕು. ಈ ಸೂತ್ರವನ್ನು ನೀವು ಕಲಿಯಬೇಕು ಅಂತ ಆ ಹುಡುಗಿ ಜೊತೆ ಮಾತಾಡಿದೆ. ಈಗ ಹುಡುಗಿ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದರೆ, ನಾನೆಲ್ಲರಿಗೂ ಹೇಳ್ತಾ ಇದ್ದೆ 25 ವರ್ಷಕ್ಕೆ ಮದುವೆ ಆಗ್ಬಿಡಿ ಅಂತ. ಸ್ವಂತ ಅನುಭವ. ಅವಳು ಹುಡುಗಿ ತುಂಬ ಚೆನ್ನಾಗಿದ್ದಾಳೆ, ಒಳ್ಳೆ ಸಂಪಾದನೆ ಮಾಡ್ತಾಳೆ, ಒಳ್ಳೆ ಮನೆ. ಆದರೆ ಈ ರೀತಿಯಾದ ಮಾನಸಿಕ ಸಮಸ್ಯೆಗಳು 30 ವರ್ಷ ಬಾದ ಮೇಲೆ ಮಕ್ಕಳಲ್ಲಿ ಬರ್ತಾ ಇದೆ. ಹೆಣ್ಮಕ್ಳಲ್ಲಿ ಮದುವೆಯ ಅವಶ್ಯಕತೆ ಇಲ್ಲ ಅನಿಸ್ತಾ ಇದೆ ಅಂತೆ. ಯಾಕೆಂದರೆ ಕೆಲವಾರು ಇನ್ನು ಏನು ಚರ್ಚೆ ಮಾಡಿದ್ರೆ ಈ ಎಲ್ಲ ವಿಷಯಗಳಿಂದ. ಸೊ ನೀವು ಈ ವಿಡಿಯೋ ನೋಡೋ ಎಚ್ಚರಿಕೆಯಿಂದಿರಿ. ಒಂದು ಸತ್ಯ ಅರ್ಥ ಮಾಡ್ಕೊಳ್ಳಿ, ಅಂದ್ಕೊಂಡಂಗೆ ಯಾವುದು ಆಗೋದಿಲ್ಲ, ಹೊಂದ್ಕೊಂಡು ಹೋಗೋದೇ ಜೀವನ. ಸೊ ಗಂಡಿನ ಮಾನದಂಡ, ಹೆಣ್ಣಿನ ಮಾನದಂಡ ಮೂರೇ. ಒಂದು ಆರೋಗ್ಯ, ಇನ್ನೊಂದು ಆರ್ಥಿಕ ಪರಿಸ್ಥಿತಿ, ಇನ್ನೊಂದು ಜಾತಿ ಮತ ಎಲ್ಲವನ್ನು ಮೀರಿ ಹೊಂದ್ಕೊಂಡು ಹೋಗತಕ್ಕಂಥ ಮನಸ್ಥಿತಿ. ಇಷ್ಟೇ. ಓಕೆ. ಅಂತರ್ಮುಖಿ, ಸದಾ ಸುಖಿ. ಥ್ಯಾಂಕ್ ಯು.